ನಮಸ್ತೆ. ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೇಣುಕಾ ಸುರೇಶ್. ನಾನು ಇವತ್ತು ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಮಗೆ ಸುಲಭವಾಗಿ ಸಿಗುವಂತಹ ವಸ್ತುಗಳಿಂದ ಯಾವೆಲ್ಲ ರೀತಿಯಾಗಿ ಸರಳವಾಗಿ ಮನೆಮದ್ದುಗಳನ್ನು ಮಾಡಿಕೊಳ್ಳಬಹುದು ಎಂಬುದರ ಮಾಹಿತಿಯನ್ನು ನಾನು ನಿಮಗೆ ಈ ವಾಹಿನಿಯ ಮೂಲಕ ತಿಳಿಸಿಕೊಡಲಿದ್ದೇನೆ. ನಮಗೆ ಸುಲಭವಾಗಿ ಸಿಗುವಂತಹ ತರಕಾರಿ ಬೀಟ್ರೂಟ್. ಈ ಬೀಟ್ರೂಟ್ ಯಾವ ರೀತಿಯಾಗಿ ಯಾವ ಕಾಯಿಲೆಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಎಂಬುದರ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇಲ್ಲಿದೆ ನೋಡಿ ಮಾಹಿತಿ. ಬೀಟ್ರೂಟ್ನಲ್ಲಿ ರಕ್ತದ ಒತ್ತಡವನ್ನು ಅಂದರೆ ಬಿಪಿ ಕಡಿಮೆ ಮಾಡುವಂತಹ ಗುಣವಿದೆ. ಯಾರೆಲ್ಲ ಬಿಪಿಯಿಂದ ಬಳಲುತ್ತಿದ್ದೀರಾ ಅವರೆಲ್ಲರೂ ದಿನನಿತ್ಯ ಆಹಾರದಲ್ಲಿ ಬೀಟ್ರೂಟನ್ನು ಬಳಸುತ್ತಾ ಬಂದಲ್ಲಿ ರಕ್ತದೊತ್ತಡವು ಅಂದರೆ ಬಿಪಿಯು ಕಡಿಮೆ ಆಗುತ್ತದೆ. ಹಾಗೆಯೇ ಈ ಆಮಶಂಕೆಯ ನಿವಾರಣೆಗೆ ಬೀಟ್ರೂಟ್ ಸೇವನೆ ಉತ್ತಮ. ಬೀಟ್ರೂಟಿನ ತಾಜಾ ರಸ, ನಿಂಬೆ ರಸ ಮತ್ತು ಜೇನುತುಪ್ಪಗಳನ್ನು ಬೆರೆಸಿ ಸೇವಿಸುವುದು ಉತ್ತಮ. ಒಡೆದ ಚರ್ಮವನ್ನು ಒಂದುಗೂಡಿಸಲು ತಾಜಾ ಬೀಟ್ರೂಟ್ ರಸವನ್ನು ಚರ್ಮದ ಮೇಲೆ ಹಚ್ಚುವುದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಹಾಗೆಯೇ ಶರ್ಕರ ಪಿಷ್ಟ, ಸಸಾರಜನಕ, ಸುಣ್ಣ, ರಂಜಕ, ಕಬ್ಬಿಣ, ಸೋಡಿಯಂ, ಪೊಟ್ಯಾಷಿಯಂ, B1, B2, C ಜೀವಸತ್ವ ಮುಂತಾದವುಗಳು ಇದರಲ್ಲಿ ಸಮೃದ್ಧವಾಗಿದೆ. ಕಿವಿ ಸಮಸ್ಯೆಗೆ ಪರಿಹಾರ ಅಂದರೆ ಕಿವಿ ನೋವಿನಿಂದ ಯಾರೆಲ್ಲ ಬಳಲುತ್ತಿದ್ದೀರೋ ಅಂದರೆ ಕಿವಿಯೊಳಗೆ ಕೆಲವೊಮ್ಮೆ ಯಾವುದೋ ಕಸಕಡ್ಡಿಗಳು ಹೋದಾಗ ಏನೋ ಸರಿದಾಡಿದಂತೆ ಅನ್ನಿಸುವುದು ಹಾಗೂ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ. ಇಂತಹ ಸಂದರ್ಭದಲ್ಲಿ 2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ರಸ ಹಿಂಡಿ ಆ ರಸವನ್ನು 1 ಚಮಚ ಆಲಿವ್ ಎಣ್ಣೆಯಲ್ಲಿ ಬೆರೆಸಬೇಕು. ಈ ಮಿಶ್ರಣದಲ್ಲಿ ಅದ್ದಿದ್ದ ಶುದ್ಧ ಹತ್ತಿಯನ್ನು ಈ ರೀತಿ ತೊಂದರೆ ಇರುವ ಕಿವಿಯೊಳಗೆ ಮೃದುವಾಗಿ ಇರಿಸಿ ನಿಧಾನವಾಗಿ ಒತ್ತಬೇಕು. ತೈಲ ಮಿಶ್ರಿತ ಬೆಳ್ಳುಳ್ಳಿ ರಸವು ಕಿವಿ ಒಳಗೆ ಸರಿಯುವುದರಿಂದ ಮೇಲೆ ತಿಳಿಸಿದಂತಹ ತೊಂದರೆಗಳು ಕಡಿಮೆಯಾಗುತ್ತದೆ. ಯಾವುದೇ ತೊಂದರೆ ಇಲ್ಲದಿದ್ದಾಗಲೂ ಕಿವಿಯನ್ನು ಸ್ವಚ್ಛ ಮಾಡಲು ಕೂಡ ಈ ವಿಧಾನವನ್ನು ಬಳಸಬಹುದಾಗಿದೆ. ಹಾಗೆಯೇ ಜೀರಿಗೆ. ನಮಗೆ ದಿನನಿತ್ಯದ ಬಳಕೆಯಲ್ಲಿ ಸಿಗುವಂತಹ ವಸ್ತು ಎಂದರೆ ಜೀರಿಗೆ. ಈ ಜೀರಿಗೆಯ ಮಹತ್ವ, ಈ ಜೀರಿಗೆಯಿಂದಲೇ ಏನೆಲ್ಲ ಮಹತ್ವಗಳು ಇದೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗೆ ಈ ಜೀರಿಗೆಯು ಚರ್ಮದ ಕಾಂತಿ ವರ್ಧನೆ ಮತ್ತು ಮೊಡವೆಗಳ ಪರಿಹಾರಕ್ಕೆ ಜೀರಿಗೆ ನೀರು ಸಹಾಯ ಮಾಡುತ್ತದೆ. ಜೀರಿಗೆ ಮತ್ತು ಅರಿಶಿಣದ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಬಿಸಿ ನೀರಿನಲ್ಲಿ ಕಲಸಿ ಒಂದಷ್ಟು ದಿನ ಮುಖಕ್ಕೆ ಲೇಪಿಸುತ್ತಾ ಇದ್ದಲ್ಲಿ ಮೊಡವೆಗಳು ಕಡಿಮೆ ಆಗುತ್ತವೆ. ಚರ್ಮದಲ್ಲಿರುವ ಬಹಳಷ್ಟು ಕಲೆಗಳು ಕೂಡ ಕಡಿಮೆಯಾಗುತ್ತವೆ. ಪ್ರತಿನಿತ್ಯವೂ ಆಹಾರದಲ್ಲಿ ಜೀರಿಗೆ ಅಂಶವನ್ನು ಬಳಸಿಕೊಂಡು ಬಂದಲ್ಲಿ ಚರ್ಮವು ಸುಕ್ಕುಗಳಿಂದ ಹೊರತಾಗಿ ಕಾಂತಿಯುಕ್ತವಾಗುತ್ತದೆ. ಪಾದಗಳಲ್ಲಿ ಉರಿ ಇರುವವರು ದಿನವೂ ಜೀರಿಗೆ ನೆನೆಸಿದ ನೀರನ್ನು ಕುಡಿಯುತ್ತಾ ಬಂದಲ್ಲಿ ಉರಿಯು ಕಡಿಮೆಯಾಗುತ್ತದೆ. ಜೀರಿಗೆ ಪುಡಿಯನ್ನು ತೆಂಗಿನ ಎಣ್ಣೆಯಲ್ಲಿ ಕಲಸಿ ಕೂದಲ ಬುಡಕ್ಕೆ ಹಚ್ಚುತ್ತಾ ಬಂದಲ್ಲಿ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಮಾತ್ರವಲ್ಲ, ಹೊಟ್ಟುಗಳ ಸಮಸ್ಯೆಯು ಕಡಿಮೆ ಆಗುತ್ತದೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡಲು ಪ್ರತಿನಿತ್ಯವೂ ಆಹಾರದಲ್ಲಿ ಜೀರಿಗೆಯನ್ನು ಬಳಸುವುದು ಉತ್ತಮ. ಜೀರಿಗೆಯು ರಕ್ತದಲ್ಲಿ ಕಬ್ಬಿಣದ ಅಂಶವನ್ನು ವೃದ್ಧಿಸುವುದು. ಕಬ್ಬಿಣದ ಕೊರತೆ ಇರುವವರು ಅಂದರೆ ಅನಿಮಿಕ್ ಇರುವವರು ಕಬ್ಬಿಣದ ಅಂಶದ ಮಾತ್ರೆಗಳನ್ನು ನುಂಗುವ ಬದಲು ನಿರಂತರವಾಗಿ ಜೀರಿಗೆ ಪುಡಿಯನ್ನು ಸೇವಿಸುವುದು ಉತ್ತಮ. ಮುಟ್ಟಿನ ಸಮಸ್ಯೆ ಇರುವವರು ಜೀರಿಗೆಯನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸುತ್ತಾ ಬಂದಲ್ಲಿ ಸಮಸ್ಯೆಯು ಇಳಿಮುಖವಾಗುವುದು. ಗರ್ಭಕೋಶಕ್ಕೆ ಹೆಚ್ಚಿನ ಬಲವನ್ನು ಕೂಡ ಈ ಮೂಲಕ ಪಡೆಯಬಹುದಾಗಿದೆ. ಮೂಲವ್ಯಾಧಿ, ಹೊಟ್ಟೆ ಉರಿ, ವಾಯುಬಾಧೆ ಮುಂತಾದ ಜೀರ್ಣ ಸಂಬಂಧಿ ಸಮಸ್ಯೆಗಳಿಗೆ ಜೀರಿಗೆಯು ಸೇವನೆಯು ಅತ್ಯುತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮಗೆ ಅಂದರೆ ಸುಲಭವಾಗಿ ಸಿಗುವಂತಹ ವಸ್ತುಗಳಿಂದ ಯಾವೆಲ್ಲ ರೀತಿಯ ಮನೆಮದ್ದುಗಳನ್ನು ಮಾಡಿಕೊಳ್ಳಬಹುದು ಎಂಬುದರ ವಿಚಾರವನ್ನು ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ನಮಸ್ತೆ.